ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಿಕಾಕ್ ಡಿಸೈನ್ ಒಂದು ಕಲರ್ಫುಲ್ ಆಗಿರೋ ರಂಗೋಲಿನ ಬಿಡಿಸಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇವತ್ತು ದೇವ್ರ ಮನೇಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡಿರೋದು ನನ್ನ ಹಸ್ಬೆಂಡು. ಸೊ ನನಗೆ ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಆಗೋದಿಲ್ಲ ಅಂಥೇಳಿ ಅವರೇ ಮಾಡಿದ್ದಾರೆ. ಸೊ ಇವತ್ತು ಬೆಳಿಗ್ಗೆ ತಿಂಡಿ ಬಂದು ನಾನು ವೆಜಿಟೇಬಲ್ ಪಲಾವು ಅದ್ರ ಜೊತೆಗೆ ಒಂದು ಬಾಯ್ಲ್ಡ್ ಎಗ್ ಮಾಡಿದೆ. ಸೊ ಇಬ್ಬರು ತಿಂಡಿ ತಿಂದ್ಕೊಂಡು ಈಗ ಹೊರಟಿವಿ. ಎಲ್ಲಿಗೆ ಅಂತ ಹೇಳ್ತೀನಿ. ಇದು ನನ್ನ ಔಟ್ಫಿಟ್ಟು. ನಾನು ಲಾಸ್ಟ್ ವೀಕು ಹಾಸ್ಪಿಟ್ಲಿಗೆ ಅಂತ ತೋರಿಸ್ಕೊಳಕ್ಕೆ ಹೋಗಿದ್ನಲ್ಲ, ಅವಾಗ ಬರ್ತಾ ಒಂದೆರಡು ಟಾಪ್ ತೊಗೊಂಡಿದ್ದೆ. ಅದರಲ್ಲಿ ಇದು ಒಂದು ಟಾಪು ತುಂಬ ಚೆನ್ನಾಗಿದೆ. ಕಲರ್ ಆಗಿರ್ಬೋದು ಮತ್ತು ವರ್ಕ್ ಆಗಿರ್ಬೋದು. ಡ್ರೆಸ್ಸು ಮೆಟೀರಿಯಲ್ ಅಷ್ಟೇ ತುಂಬಾ ಸಾಫ್ಟಾಗಿದೆ ಹಾಕ್ಕೊಂಡ್ರೂ. ಸೊ ಈಗ ನಾನು ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಇವತ್ತು MRI ಸ್ಕ್ಯಾನು, ಎಕ್ಸ್ರಾ, ಬ್ಲಡ್ ರಿಪೋರ್ಟು ಇವೆಲ್ಲ ಬಂದಿದೆ. ಅದನ್ನೆಲ್ಲ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಡಾಕ್ಟ್ರ್ ಇದ್ದರೆ ತೋರಿಸ್ಕೊಂಬರೋಣ, ಏನು ಹೇಳ್ತಾರೋ ಏನೋ ಅಂತ ಟೆನ್ಷನ್, ಒಂದು ಕಡೆ ಭಯ ಆಗ್ತಿದೆ. ತಲೆಯಲ್ಲಿ ನೂರಾರು ಯೋಚನೆಗಳು ಮತ್ತು ನೂರಾರು ಪ್ರಶ್ನೆಗಳು ಮೂಡ್ತಾ ಇದೆ. ಮನಸ್ಸಲ್ಲಿ ಗೊಂದಲ ಆಗ್ತಿದೆ. ಏನು ಹೇಳ್ತಾರೋ, ಏನು ಆಗಿರ್ಬೋದು ಅಂತೇಳ್ಬಿಟ್ಟು ದೇವ್ರ ದಯೆಯಿಂದ ಏನೂ ಆಗದೇ ಇದ್ದರೆ ಸಾಕಪ್ಪ ಅಂತ ನಾನು ಆಂಜನೇಯನನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಆಂಜನೇಯನ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ, ತುಂಬ ನಂಬ್ತೀನಿ. ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಪ್ರತಿ ದಿವಸ ಮನೆಯಲ್ಲೂ ಪೂಜೆ ಮಾಡ್ತಾ ಇರ್ತೀನಿ. ಹನುಮಾನ್ ಚಾಲೀಸ್ ಸಹ ಓದ್ತಾ ಇದ್ದೀನಿ. ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ನನಗೆ ಸಿವಿಯರಾಗಿ ಏನೂ ಆಗದೆ ಇದ್ದರೆ ಸಾಕಪ್ಪ, ಒಂದು ಮೆಡಿಸನಲ್ಲೇ ನನಗೆ ಗುಣ ಆದರೆ ಸಾಕು ಅಂತೇಳ್ಬಿಟ್ಟು. ಸೊ ನೋಡ್ಬೋದು ನೀವು, ರಿಪೋರ್ಟ್ ಎಲ್ಲ ಬಂದಿದೆ. ಸೊ ಇಲ್ಲಿ ಸೀನಿಯರಿಟಿ ಪ್ರಕಾರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಡಾಕ್ಟ್ರಿಗೆ ತೋರಿಸೋಣ ಅಂಥೇಳಿ. ಸೊ ತೋರಿಸ್ಕೊಂಬಂದೆ. ಡಾಕ್ಟ್ರು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. 1 ಮಂತಿಗೆ ಆಗೋಷ್ಟು ಮೆಡಿಸನನ್ನು ಕೊಟ್ಟಿದ್ದಾರೆ, ತಗೊಳ್ಳಿ ನೋಡೋಣ. ಫಿಸಿಯೋಥೆರಪಿ ಕೆಲವೊಂದು ಎಕ್ಸಸೈಸನ್ನು ಹೇಳಿದ್ದಾರೆ. ಬೆಳಗ್ಗೆ 20 ಟೈಮ್ಸು ಮತ್ತು ಸಂಜೆ 20 ಟೈಮ್ಸು ಇದನ್ನು ಮಾಡಿ ಅಂತೇಳ್ಬಿಟ್ಟು. ಹಾಗೂ 1 ತಿಂಗಳು ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಬೇರೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳಿದ್ದಾರೆ. ನನಗಂತೂ ಕೇಳಿಬಿಟ್ಟು ತುಂಬ ಅಂದರೆ ತುಂಬಾ ಮನಸ್ಸಿಗೆ ಬೇಜಾರಾಗಿತ್ತು. ಹೇಗೆ ನನಗೊಂಥರ ಏನೋ ಇದೆ ಅಂತೇಳ್ಬಿಟ್ಟು ನನ್ನ ಮನಸ್ಸು ಹೇಳ್ತಾಯಿತ್ತು, ಅದು ಹಾಗೇ ಆಗ್ಬಿಡ್ತು. ಅದಕ್ಕೆ ತುಂಬ ಬೇಜಾರಾಯಿತು. ನಮ್ಮನೆಯವರಂತೂ ಯಾಕೆ ಬೇಜಾರಾಗಿದೆಯಾ, 1 ತಿಂಗಳಲ್ಲೇ ವಾಸಿ ಆಗುತ್ತೆ ಬಿಡು, ಮೆಡಿಸನ್ ತೊಗೊಂಡ್ರೆ, ಸಣ್ಣ ವಿಷಯಕ್ಕೆಲ್ಲ ತುಂಬ ಟೆನ್ಷನ್ ಮಾಡ್ಕೋಬೇಡ, ನೀನೇ ಹೇಳ್ತೀಯಾ ಟೆನ್ಷನ್ ಮಾಡ್ಕೊಳೋದ್ರಿಂದನೇ ಮನುಷ್ಯನಿಗೆ ಅರ್ಧ ಕಾಯಿಲೆಗಳು ಬರೋದು ಅಂತೇಳ್ಬಿಟ್ಟು ನೀನೇ ಈಗ ಟೆನ್ಷನ್ ಮಾಡ್ಕೊಂಡಿದ್ದೀಯಲ್ಲ ಅಂದರು. ಅದು ನಿಜ ಅಲ್ವಾ ಅಂತೇಳ್ಬಿಟ್ಟು ಈಗ ಹೊರಟ್ವಿ. ಇದು ಹಾಸ್ಪಿಟಲು, ತುಂಬ ದೊಡ್ಡ ಹಾಸ್ಪಿಟಲು, ನೀವು ನೋಡಬಹುದು. ಅಲ್ಲಿ ಒಂದು ರಿಪೋರ್ಟ್ ತೊಗೋಬೇಕು, ಒಂದು ಟೆಸ್ಟ್ ಮಾಡಿಸ್ಬೇಕಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋಷ್ಟರಲ್ಲಿ ಅರ್ಧ ಜೀವನೇ ಹೋಗಿರುತ್ತೆ. ಸೊ ಅಲ್ಲಿ ಓಡಾಡಿ ಒಂದು ಸ್ವಲ್ಪ ಕಾಲು ನೋವು ಜಾಸ್ತಿನೇ ನೋವಾಗಿತ್ತು. ಈಗ ಆಲ್ಮೋಸ್ಟ್ ಮಧ್ಯಾಹ್ನ 2 o'clock ಆಗಿತ್ತು. ಸೊ ಹಾಗೆ ಹೋಗ್ತಾ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋದ್ವಿ. ಚಿಕನ್ ಕಾಂಬೋ ಮೀಲ್ಸ್ ಅಂತೇಳ್ಬಿಟ್ಟು ಊಟ ಮಾತ್ರ ಸಖತ್ತು ಟೇಸ್ಟಿಯಾಗಿತ್ತು. ನಾನೊಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದೆ. ಆದರೂ ನಮ್ಮನೆಯವರು ಹೇಗಾದರೂ ಮೂಡನ್ನು ಸರಿ ಮಾಡ್ತಾರೆ. ಎಲ್ಲಾದರೂ ನಾನು ಆಚೆ ಹೋದರೆ ಬರಬೇಕಾದ್ರೆ ಬರೀ ಕೈಯಲ್ಲಿ ಬರೋದಿಲ್ಲ. ಮಕ್ಕಳಿಗೋಸ್ಕರ ಏನಾದರೂ ಒಂದು ತೊಗೊಂಬರ್ತಾ ಇರ್ತೀನಿ, ಅಂದರೆ ಅವರಿಗೆ ಇಷ್ಟ ಆಗಿರೋದು. ಸೊ ಹಾಗೆ ರಸಮಲೈ ಕೇಕನ್ನು ಅವರಿಗೋಸ್ಕರ ತೊಗೊಂಬಂದೆ. ಆದರೂ ಮಕ್ಕಳು ಡಾಕ್ಟ್ರು ಏನು ಹೇಳಿದರು ಫಸ್ಟ್ ಅದನ್ನು ಹೇಳಮ್ಮ ಅಂತ ಕೇಳಿದರು. ಸೊ ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದೆ. ಅದಕ್ಕೆ ಅವರು ಪಾಪ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಬೆಳಿಗ್ಗೆ ಕಾಲೇಜಿಗೆ ಹೋಗೋಷ್ಟರಲ್ಲೇ ಬೆಳಗ್ಗೆನೇ ಎದ್ದು ಮನೆ ಗುಡಿಸಿ ದೇವರಿಗೆ ದೀಪ ಹಚ್ಚಿ ಅರ್ಧ ಕೆಲಸ ನನಗೆ ಮಾಡಿಕೊಟ್ಬಿಟ್ಟು ಹೋಗ್ತಿದ್ದಾರೆ. ಇದಕ್ಕೆ ಹೇಳೋದು ಹೆಣ್ಮಕ್ಳು ಇರಬೇಕು ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ರೊಟೀನು. ನಿಮ್ಮೆಲ್ಲರಿಗೂ ಈ ವ್ಲಾಗು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವೀವರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಸೆಂಡ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬ್ಲಾಗ್ ಇನ್ನೂ ಕಂಟಿನ್ಯೂ ಇದೆ.